ಹಲೋ ರಕ್ಷಿತಾ, ನಮ್ಮ ಗಿಲ್ಲಿ ಬಗ್ಗೆ ನೀನು ಮಾತನಾಡಿದ್ದೀಯಾ, ನಾಮಿನೇಷನ್ ಮಾಡಿದ್ದೀಯಾ. ಇನ್ನೊಂದು ಹೆಂಗೆ ಗೊತ್ತಾ, ಇನ್ನು 2 ವಾರದಲ್ಲಿ ನೀನು ಆಚೆಗೆ ಬರ್ತೀಯ ನೋಡಬೇಕಾದ್ರೆ, ಆಯಿತಾ. ಈಗ ಇಷ್ಟು ದಿವಸ ತನಕ ಗಿಲ್ಲಿ ಬೇಕಿತ್ತು ನಿನಗೆ. ಈಗ ಆ ಬಕೆಟ್ಗಳು ಗ್ಯಾಂಗ್ಗಳ ಜೊತೆ ಸೇರಿ ಈಗ ಗಿಲ್ಲಿನ ಟಾರ್ಗೆಟ್ ಮಾಡ್ತಾ ಇದೀಯ. ಅವನೇನೂ ಮಾಡ್ಕೊಳಕ್ಕಾಗಲ್ಲಮ್ಮ, ಬಡವ್ರ ಹುಡುಗನ ಏನೂ ಮಾಡೋಕ್ಕಾಗಲ್ಲ, ಗೊತ್ತಾಯ್ತಾ. ಅವನು ನಿನ್ನ ಬಗ್ಗೆ ವಹಿಸ್ಕೊಂಡು ಮಾತಾಡಿದ್ನಲ್ಲ ಮೊನ್ನೆ ಮಸಿ ಬಳಿಯೋ ಒಂದು ಗೇಮ್ ಇಡಿಸಿದಾಗ, ಅದರ ಬಗ್ಗೆ ಅಶ್ವಿನಿ ಗೌಡ ನಿನ್ನ ಬಗ್ಗೆ ಒಂದು ಕೆಟ್ಟದಾಗ ಮಾತಾಡ್ತಾಳೆ. ನಾನು ನಿನ್ನಂಥ ಯೂಟ್ಯೂಬ್ ಚಾನಲ್ಗಳ ನಾನು ಓಪನ್ ಮಾಡೋದಲ್ಲೇ ನನ್ನಂಥ ಒಂದು ಫಿಲಮ್ ತೆಗೆದು ನೋಡು ಅಂತ. ಅದಕ್ಕೆ ಸ್ಟ್ಯಾಂಡಾಗಿ ನಿಂತಿದ್ದು ನಮ್ಮ ಗಿಲ್ಲಿ. ನಿಂಗೆ ಸಪೋರ್ಟ್ ಮಾಡ್ಕೊಂಡು ನಿಂತಿದ್ದು ಗಿಲ್ಲಿ. ಮನೆಯವರು ಯಾವನು ನಿಲ್ಲಿಲ್ಲ. ಏನೇಳು, ಮನೆಯವರು ಬಿಗ್ ಬಾಸ್ ಮನೆಗಳು ಅಷ್ಟು ಜನ ಇದ್ದಾರೆ, ಅಷ್ಟು ಜನಲ್ಲಿ ಯಾರು ಒಬ್ಬರಾರು ನಿಂತ್ಕೊಂಡ್ರ ಇಲ್ಲ ತಾನೆ. ಮತ್ತು ಅದ್ರಿಂದ ಹಿಂದೆ ಬಂದು 2ನೇ ವಾರಕ್ಕೆ ಆವಾಗ ಅಶ್ವಿನಿ ಗೌಡ ನಿನ್ನ ಬಗ್ಗೆ ಕೆಟ್ಟದಾಗ ಮಾತಾಡಿದ್ಲು. ನೀನು ಮುಸುಡಿ ನೋಡ್ಕೊ, ನೀನು ಎಲ್ಲಿಂದ ಬಂದಿದ್ದೀಯಾ, ಯಾವುದರಿಂದ ಬಂದಿದ್ದೀನಿ, ಸೂಟ್ ಕೇಸ್ ಎಲ್ಲ ತೊಗೋದು, ಈಚೆಗಳ ಬಾಟೆಲ್ಲ ಯಾಸ್ತು ಹಿಂಗೊಂದು ಪದನೂ ಯೂಸ್ ಮಾಡಿ ಹಾಕಿದ್ಲು. ಆ ಪದ ಹೇಳ್ಬಾರ್ದಿತ್ತು, ಅವಳು ಹೇಳಿದ್ಲು. ಅದನ್ನ ಯೂಸ್ ಮಾಡಿ ಹಾಕಿದ್ಲು. ಅದ್ರ ಬಗ್ಗೆನೂ ಸಹ ಆವತ್ತಿನ ದಿವಸ ಯಾರೂ ಬರಲ್ಲ, ಗಿಲ್ಲಿ ಒಬ್ಬನೇ ಸ್ಟ್ಯಾಂಡಾಗಿ ನಿಂತ್ಕೊಂಡಿದ್ದು, ನೀನು ಸಪೋರ್ಟ್ ಮಾಡಿ ನಿಂತ್ಕೊಂಡಿದ್ದು. ಇವತ್ತು ಸಪೋರ್ಟ್ ಮಾಡಿದ್ದಕ್ಕೆ ನೀನು ಅವನಿಗೆ ಟಾರ್ಗೆಟ್ ಮಾಡ್ತಾ ಇದೀಯ. ಇರಲಿ.